ಆಗಿತ್ತ ಇಲ್ಲ ಈ ಕೋಣೆ ಬಾದು ತೆರೆಯದೆ ಇವಳೇ ಆಗಿರ್ಬೇಕು ಆ ನಾಟ್ಯಗಾತಿ ನಾಗವಲ್ಲಿ ನೋಡುವುದಕ್ಕೆ ಎಷ್ಟು ಚಂದ ಇದ್ದಾಳೆ. ಆ ರಾಜ ತಲೆ ಕೆಡಿಸ್ಕೊಂಡ್ರು ವಿಶೇಷವ ಇಷ್ಟು ಚಂದದ ಹೆಣ್ಣು. ಅಪ್ಪ ನೋಡಿ ಅವಳ ಕೊಂಡು ಬನ್ನಿ. ಇವನೇ ಆಗಿರ್ಬೇಕು ಅವಳನ್ನ ಕಾಮಿಸಿದಂತಹ ಆ ರಾಜೇಂದ್ರ. ಇವನು ಮುಖ ನೋಡಿದ್ರೆ ಗೊತ್ತಾಗ್ತದೆ ಜನ ಸರಿ ಇಲ್ಲ ಇವ ಅಂತ. ಇದು ವಿಶೇಷ. ಕಿಟಕಿ ಕಾಣಿಸ್ತಾ ಉಂಟಲ್ಲ, ಬೇಕು ಬಹುಶಃ ಆ ನಾಗವಲ್ಲಿಯ ಬ್ರೇಕರ್ನ ನೋಡ್ತಾ ಇದ್ದದ್ದು. ಕಿಟಕಿ ಕಾಣಿಸ್ತಾ ಉಂಟಲ್ಲ, ಅಯ್ಯೋ ದೇವ್ರೆ, ನೀ ಯಾಕಷ್ಟೆಲ್ಲ ಹೆದರುವುದೇ? ಒಂದ್ ಸತ್ಯ ಇಲ್ಲ ನಿನಗೆ. ಕೆಲವು ಕಾಕತಾಳಿಯ ನ್ಯಾಯ ಅಂತಿರ್ತದೆ. ಕಾಗೆ ಹೋಗಿ ಟೊಂಗೆ ಮೇಲೆ ಕೂತ್ಕೊಳ್ಳುವುದಕ್ಕೂ ಆ ಟೊಂಗೆ ಮುರಿದು ಹೋಗುವುದಕ್ಕೂ ಸರಿ ಆಯ್ತು. ಇದು ಹಾಗೆ ನಾನು ಕೇಳಿದ್ದೇನೆ. ಆ ತಿಮ್ಮನೆ ಹೇಳಿದ ತಿಮ್ಮ, ಅವ ಮೂಗಿನವರೆ ಕುಡಿತಾ ಇದ್ದಂತೆ. ಅವ ಕುಡಿದು ಸತ್ತದ್ದೇ ಹೊರತಾಗಿ ಬೀಗ ಮಾಡ್ಕೊಂಡಿದ್ದಕ್ಕಾಗಿ ಸತ್ತದ್ದಲ್ಲ. ಅದೇ ಹೌದು ಅಂತಾದ್ರೆ ಬೀಗ ತೆಗೆದು ಕೋಣೆ ಪ್ರವೇಶಿಸಿದ ನಾನ್ ಸಾಯ್ಬೇಕಿತ್ತಲ್ಲ ಮೊದಲು. ಹೌದಾ? ಹಾಗಾಗಿ ನನಗೆ ನಿನಗೆ ಏನು ಆಗುದಿಲ್ಲ. ನೀ ತಲೆ ಬಿಸಿ ಮಾಡ್ಬೇಡ. ಬಾ. ಎಷ್ಟು ಬಾರಿ ಹೇಳಿದ್ದೆ ಆ ಮೇಲ್ಮಹಡಿಗೆ ಹೋಗಬೇಡಿ ಹೋಗಬೇಡಿ ಅಂತ. ಅಲ್ಲಿ ಯಾಕೆ ಹೋಗಿ ಸತ್ಯ ನೀವು? ಅಪ್ಪ, ತ್ರಿವೇಣಿ ಅಕ್ಕ ಇದ್ದಳಂತೂ ಹೋಗಿದ್ದು. ತ್ರಿವೇಣಿ ಅಕ್ಕ ಅಲ್ಲಿದ್ದಾಳೆ ಅಂತ ನಿನಗೆ ಹೇಳಿದ್ರು? ಪಂಚಮಿ ಹೇಳಿದ್ದು. ಪಂಚಮಿ ಹೇಳಿ ಇದಾಗೋಗೋ ಕಥೆ ಅಲ್ಲ ಮಗ. ಎಷ್ಟು ಹೇಳಿದ್ರೆ ಹುಡುಗನ ಮಕ್ಕಳು ನಮ್ಮ ಮಾತೇ ಕೇಳುದಿಲ್ವೋ? ಏನಂತ ಹೇಳುವುದಮ್ಮ ನಾನು? ಎಷ್ಟು ಬಾರಿ ಹೇಳಿದ್ದೇನೆ ಹೋಗಬೇಡಿ. ತ್ರಿವೇಣಿ ಅಕ್ಕ ಅಲ್ಲಿದ್ದಾಳೆ ಅಂತ ಹೇಳಿದಿಲ್ಲ ನೀನು? ಇವಳಿದ್ದಾಳೆ. ಯಾರು ಹೇಳಿದ್ರು ನಿಮ್ಗೆ? ಇದೇ ನಮ್ಮ ಮೈಯೆಲ್ಲ ಬೆವರು ಹೋಗಿದೆ ನಿನಗೆ. ಅವಸರದಲ್ಲಿದ್ದೆ, ಕೈ ತೋಟದಲ್ಲಿ ನೀರು ಬಿಡ್ತಾ ಇದ್ದೆ. ನೀನ್ ಹೋಗಮ್ಮ, ಏನ್ ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಇಲ್ಲ, ಹೋಗ. ಅಮ್ಮ, ನಮ್ಮ ಮನೆ ಸಮಸ್ಯೆ ಆದಷ್ಟು ಬೇಗ ದೂರ ಆಗಬೇಕು. ನನಗೆ ತಿಳಿದ ಹಾಗೆ ಒಬ್ಬರು ಮಂತ್ರವಾದಿಗಳಿದ್ದಾರೆ, ಮಾಚಯ್ಯನು. ಅವರನ್ನು ಆದಷ್ಟು ಬೇಗ ನಮ್ಮ ಮನೆ ಕರ್ಕೊಂಡು ಬರ್ತೀನಿ. ಏನ್ ಮಾಡ್ತೇವೆ ಗೊತ್ತಿಲ್ಲ, ನಂಗಂತೂ ಹೆದರಿಕೆ ಬೇಡಮ್ಮ. ಇನ್ನೊಂದು 100 ವರ್ಷ ಯಾರು ಬದುಕಬೇಕು ಅಂತ. ಕಡಿಮೆ 100 ವರ್ಷ ಬದುಕು ಸಾಕು ನಾನು. क्या करेंगे नंबी को लिए
ಏನ್ ಹೇಳಿ ನಮ್ಮ ಸಂಕಟವನ್ನ? ಏನಾಯ್ತು? ಎಷ್ಟೊತ್ತಿಗೆ ನೋಡಿದ್ರು ನಮ್ಮ ಮನೆಯಲ್ಲಿ ಭೂತ ಪ್ರೇತಗಳ ಕಾಟ ಸಹಿಸಲಾರೆವು, ನಾವು ಸಹಿಸಲಾರೆವು. ಆದಷ್ಟು ಬೇಗ ನಮ್ಮ ಮನೆ ಸಮಸ್ಯೆ ನಿಮ್ಮಿಂದ ದೂರವಾಗ